ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಾ ಇಲ್ಲ ಅಂತಂದ್ರೆ ದಯವಿಟ್ಟು ಬೇಗ ಮಾಡಿ. ಯಾಕಂದ್ರೆ ನಮ್ಮೆಲ್ಲ ಸಂಚಿಕೆಗಳ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ. ಮತ್ತು ಜ್ಯೋತಿಷ್ಯ, ಪ್ರಶ್ನ, ವಾಸ್ತು, ಕವಡೆ ಶಾಸ್ತ್ರವನ್ನ ಕಲಿಬೇಕು ಅಂದ್ರೆ ದಯವಿಟ್ಟು ಅಡ್ಮಿಷನ್ ಆಗಿ ಅಂತ ಹೇಳ್ತಾ, ಇನ್ನು ಪ್ರಮುಖವಾಗಿ ನಾನು ತಿಳಿಸ್ತಾ ಇರುವಂತಹ ಒಂದು ವಿಚಾರ ಬಂದು ಇವತ್ತು ವಾರ ಭವಿಷ್ಯ ಬಂದು 17ನೇ ತಾರೀಕಿಂದ 23ನೇ ತಾರೀಕುವರೆಗೆ ಹೇಗಿದೆ ಅಂತ ನೋಡೋಣ. ಅದಕ್ಕೆ ಮುಂಚೆ ಒಂದು ಹೈಲೈಟ್ಸ್. ಶ್ರೀ ಶೋಭಕೃತ ನಾಮ ಸಂವತ್ಸರ ದಕ್ಷಿಣಾಯನ, ಸೈಂಟಿಫಿಕಲಿ ಉತ್ತರಾಯಣ ಪ್ರಾರಂಭ ಆಗಿದೆ. ಬಟ್ ನಾವು ಸಂಕ್ರಾಂತಿ ಹಬ್ಬದವರೆಗೂ ಕೂಡ ನಾವು ಉತ್ತರಾಯಣ ಅಂತ ಪರಿಗಣಿಸೋದಿಲ್ಲ. ಆದರೆ ಸೂರ್ಯನ ಸಂಚಾರದ ಆಧಾರದ ಮೇಲೆ ನಾವು ಹೇಳೋದಾದ್ರೆ ಆಲ್ರೆಡಿ ನಮಗೆ ಉತ್ತರಾಯಣ ಪ್ರಾರಂಭ ಆಗಿದೆ. ಹಿಮಂತ ಋತು ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ಭಾನುವಾರ ಧನುರ್ಮಾಸ ಪ್ರಾರಂಭ. ಮತ್ತು 18ನೇ ತಾರೀಕು ಸುಬ್ರಹ್ಮಣ್ಯ ಷಷ್ಠಿ, 21ನೇ ತಾರೀಕು ಮಾರ್ಗಶಿರ ಲಕ್ಷ್ಮಿ ವ್ರತ ಇರುವಂಥದ್ದು, 22ನೇ ತಾರೀಕು ಅಂದ್ರೆ ಡಿಸೆಂಬರ್ 22ನೇ ತಾರೀಕು ಸೈಂಟಿಫಿಕಲಿ ನಮಗೆ ಉತ್ತರಾಯಣ ಪ್ರಾರಂಭ ಆಗ್ತಾ ಇರುವಂಥದ್ದು. ನಾವು ಧಾರ್ಮಿಕ ಆಚರಣೆಗಳಲ್ಲಿ ಸಂಕ್ರಾಂತಿ ಹಬ್ಬದ ನಂತರ ಉತ್ತರಾಯಣ ಅಂತ ನಾವು ಕರಿತೀವಿ. ಆದರೆ ಮೊದಲೇ ಹೇಳಿದಂಗೆ ಸೂರ್ಯನ ಸಂಚಾರದ ಆಧಾರದ ಮೇಲೆ ಒಂದಷ್ಟು ಬದಲಾವಣೆಗಳನ್ನ ನೋಡೋದಾದ್ರೆ 22ನೇ ತಾರೀಕು ನಮಗೆ ಉತ್ತರಾಯಣ ಪ್ರಾರಂಭ ಆಗುತ್ತೆ. ಇನ್ನು ಈ ವಾರದ 12 ರಾಶಿಯವರ ಭವಿಷ್ಯವನ್ನು ನೋಡೋದಾದ್ರೆ ಮೊದಲನೇದಾಗಿ ಮೇಷರಾಶಿಯವರು. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಮೇಷರಾಶಿಯವರ ಬಗ್ಗೆ ನೋಡೋದಾದ್ರೆ 2, 4, 6, 8, 10, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. 13 ಕವಡೆ ಮೇಷರಾಶಿಯವ್ರಿಗೆ ಬಿದ್ದಿರೋದ್ರಿಂದ ಸರ್ಕಾರದಿಂದ ಅನುಕೂಲ, ಸರ್ಕಾರದ ಕೆಲಸಗಳಲ್ಲಿ ಅನುಕೂಲ. ಈ ವಾರ ಧನಲಾಭ ಆಗುವಂಥದ್ದು, ಸ್ತ್ರೀ ಸೌಖ್ಯ ಉಂಟಾಗುವಂಥದ್ದು, ಮಿತ್ರರಿಂದ ಅನುಕೂಲ ಆಗುವಂಥದ್ದು ಮತ್ತು ಕೀರ್ತಿ ಬೆಳೆಯುವಂತಹ ಯೋಗ ವಾರ ಇದೆ. ಅಂದ್ರೆ ಸಮಾಜದಲ್ಲಿ ನಿಮ್ಮನ್ನ ನೀವು ಮಾಡುವಂಥ ಕೆಲಸವನ್ನ ಗುರುತಿಸುವಂಥ ಯೋಗ. ಇನ್ನು ವೃಷಭ ರಾಶಿಯವ್ರ ಬಗ್ಗೆ ನಾವು ನೋಡೋದಾದ್ರೆ ವೃಷಭ ರಾಶಿಯವ್ರ ಬಗ್ಗೆ ನೋಡೋದಾದ್ರೆ 2, 4, 6, 8, 10, 12, 14 ಕವಡೆ ಬಿದ್ದಿರುವಂಥದ್ದು ವೃಷಭ ರಾಶಿಯವರಿಗೆ. ಧನಲಾಭ ಉಂಟು, ಆಭರಣ ಸಂಗ್ರಹ ಯೋಗವೂ ಇದೆ ಮತ್ತು ಕಳೆದು ಹೋದಂತಹ ಪ್ರೀತಿ, ಕಳೆದು ಹೋದಂತಹ ವಸ್ತುಗಳು ಸಿಗುವಂತಹ ಯೋಗ ಇದೆ ವಾರ. ಧನಲಾಭ ಮತ್ತು ಶಾರೀರಿಕ ಸೌಖ್ಯ ಕೂಡ ನಿಮಗೆ ಪ್ರಾಪ್ತಿ ಆಗ್ತದೆ. ಇನ್ನು ಮಿಥುನ ರಾಶಿಯವ್ರ ಬಗ್ಗೆ ನೋಡೋದಾದ್ರೆ 3, 3, 6, 6, 2, 8, 8, 2, 10, 3, 3, 3, 6, 3, 9, 9, 10, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು ಮಿಥುನ ರಾಶಿಯವರಿಗೆ. ಸರ್ಕಾರದಿಂದ ಸಹಾಯ, ಧನಲಾಭ, ಸ್ತ್ರೀ ಸೌಖ್ಯ, ಮಿತ್ರರ ಸೌಖ್ಯ ತುಂಬಾ ಚೆನ್ನಾಗಿದೆ ವಾರ. ಅದ್ರ ಜೊತೆಗೆ ಕೀರ್ತಿ ಬೆಳೆಯುವಂಥದ್ದು, ಸಮಾಜದಲ್ಲಿ ನಿಮ್ಮನ್ನ ಗುರುತಿಸುವಂತ, ನೀವು ಮಾಡುವಂತ ಕೆಲಸವನ್ನ ಗುರುತಿಸುವಂತ ಯೋಗ ಈ ವಾರ ನಿಮಗಿದೆ. ಪರಿಶ್ರಮವನ್ನ ಪಟ್ಟು ಪ್ರೀತಿಯಿಂದ ಇಷ್ಟಪಟ್ಟು ಕೆಲಸವನ್ನ ಮಾಡಿ. ಅದ್ರ ಜೊತೆಗೆ ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಈ ವಾರ ಅನ್ನುವಂಥ ವಿಚಾರವನ್ನ ನೋಡೋಣ. ಕರ್ಕಾಟಕ ರಾಶಿಯವ್ರಿಗೆ 2, 4, 6, 8, 10, 12, 12, 12, 3, 15 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಾರ್ಯದಲ್ಲಿ ಅಲ್ಪ ಜಯ, ನಾನಾ ರೀತಿಯಲ್ಲಿ ಚಿಂತೆ, ಕಷ್ಟದಿಂದ ಧನಲಾಭ, ಆದರೆ ಪ್ರಯತ್ನದಿಂದ ಕಡೆಗೆ ಸುಖ ಮತ್ತು ಸೌಖ್ಯವು ಪ್ರಾಪ್ತಿಯಾಗುತ್ತದೆ. ಕರ್ಕಾಟಕ ರಾಶಿಯವ್ರಿಗೆ ಈ ವಾರ 50-50 ಅಂತ ಹೇಳ್ಬೋದು. ಅನುಕೂಲವೂ ಇದೆ, ಸ್ವಲ್ಪ ಮಟ್ಟದ ಕಷ್ಟವೂ ಕೂಡ ಅನುಭವಿಸ್ಬೇಕಾಗ್ತದೆ. ನೀವು ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ಬೇಕು, ಪಾರ್ವತಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕುಂಕುಮಾರ್ಚನೆಯನ್ನು ಮಾಡಿಸಿ ಅನುಕೂಲ ಆಗತ್ತೆ. ಇನ್ನು ಸಿಂಹರಾಶಿಯವ್ರ ಬಗ್ಗೆ ನಾವು ನೋಡೋದಾದ್ರೆ
2, 4, 6, 8, 8 ಇಡತ್ತು 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸುಖ. ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಬೇಕು, ಇಲ್ಲ ಧನ ಹಾಳಿಯಾಗುತ್ತೆ, ಧನ ಹಾಳಾಗುತ್ತೆ, ಮಾನವೂ ಧನ ಮಾನ ಎಲ್ಲವೂ ಕೂಡ ಹಾಳಾಗುವಂಥ ಸಾಧ್ಯತೆ ಈ ವಾರ ನಿಮಗಿದೆ. ಧನ ಮಾನ ಎಲ್ಲವೂ ಕೂಡ ಹಾಳಾಗುವಂಥ ಸಾಧ್ಯತೆ ಇರ್ತದೆ, ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ಳಿ. ಇನ್ನು ನೀವು ಮಾಡಬೇಕಾಗಿರುವಂಥದ್ದು ಏನಪ್ಪಾ ಅಂತಂದ್ರೆ, ಗೋಧಿಯಿಂದ ಮಾಡಿದಂಥ ಯಾವುದಾದ್ರೂ ಒಂದು ಪದಾರ್ಥವನ್ನು ದೇವಸ್ಥಾನದಲ್ಲಿ ಅಥವಾ ಹಸಿದವರಿಗೆ ಅಥವಾ ವೃದ್ಧಾಶ್ರಮದಲ್ಲಿ ಕೊಟ್ಟು ನಿಮ್ಮ ವಾರವನ್ನು ಪ್ರಾರಂಭ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಮಟ್ಟದ ಈ ವಾರದ ಡಿಸ್ಟರ್ಬೆನ್ಸಸ್ ಕಮ್ಮಿ ಆಗುತ್ತೆ. ಇನ್ನು ಕನ್ಯಾ ರಾಶಿಯವ್ರ ಬಗ್ಗೆ ನಾವು ಮಾತಾಡೋದಾದ್ರೆ 2, 4, 6, 8, 10, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು ಕನ್ಯಾ ರಾಶಿಯವರಿಗೆ. ಧನಲಾಭ, ಆಭರಣ ಸಂಗ್ರಹ ಯೋಗ, ಕಳೆದು ಹೋದಂತಹ ಪ್ರೀತಿ, ಕಳೆದು ಹೋದಂತಹ ವಸ್ತುಗಳು ಸಿಗುವಂಥ ಯೋಗ, ಧನಲಾಭ, ಶಾರೀರಿಕ ಸೌಖ್ಯ, ಅನುಕೂಲವು ಎಲ್ಲ ಈ ವಾರ ನಿಮಗೆ ಉಂಟು. ಇನ್ನು ತುಲಾ ರಾಶಿಯವರ ಬಗ್ಗೆ ನಾವು ಮಾತಾಡೋದಾದ್ರೆ ಈ ವಾರ ಹೇಗಿದೆ ಅಂತ. ತುಲಾ ರಾಶಿಯವರಿಗೆ 3, 3, 6, 3, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ಅಧಿಕಾರಿಗಳಿಂದ ಸನ್ಮಾನ ಮತ್ತು ಸಂಘ ಸಂಸ್ಥೆಗಳಲ್ಲಿ ನಿಮ್ಮನ್ನು ಗುರುತಿಸುವಂಥದ್ದು, ಕೆಲಸ ಮಾಡುವಂಥ ಜಾಗದಲ್ಲಿ ನಿಮ್ಮನ್ನು ಗುರುತಿಸುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ ಮತ್ತು ಜಯ ಲಾಭವು ನಿಮಗೆ ಪ್ರಾಪ್ತಿಯಾಗ್ತದೆ. ಇನ್ನು ವೃಶ್ಚಿಕ ರಾಶಿಯವರ ಬಗ್ಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರಿಗೆ 2, 4, 6, 8, 10, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನಲಾಭ, ಆಭರಣ ಸಂಗ್ರಹ, ಕಳೆದು ಹೋದಂತಹ ಪ್ರೀತಿ, ಕಳೆದು ಹೋದಂಥವರ ಬೇಸರಗಳು ಎಲ್ಲವೂ ಮತ್ತೆ ಅವರಿಂದ ಮತ್ತೆ ಪ್ರೀತಿ ಸಿಗುವಂಥದ್ದು, ಸ್ನೇಹ ಸಿಗುವಂಥ ಯೋಗ, ಕಳೆದು ಹೋದಂಥ ವಸ್ತುಗಳು ಸಿಗುವಂಥದ್ದು, ಧನಲಾಭ, ಶಾರೀರಿಕ ಸೌಖ್ಯ ಉಂಟಾಗ್ತದೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುಸು ರಾಶಿಯವ್ರಿಗೆ ಹೇಗಿದೆ ಈ ವಾರ ಅಂತ ನೋಡೋಣ. 2, 4, 6, 8, 10, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ ಮನ್ನಣೆ, ಧನಲಾಭ, ಸರ್ಕಾರದ ಕೆಲಸದಲ್ಲಿ ಅನುಕೂಲ ಆಗುವಂಥದ್ದು, ಸ್ತ್ರೀ ಸೌಖ್ಯ, ಮಿತ್ರರಿಂದ ಸೌಖ್ಯ, ಕೀರ್ತಿ ಬೆಳೆಯುವಂತಹ ಯೋಗ ಧನುಸು ರಾಶಿಯವ್ರಿಗಿದೆ. ಇನ್ನು ಮಕರ ರಾಶಿಯವ್ರ ಬಗ್ಗೆ ನೋಡೋದಾದ್ರೆ 2, 4, 6, 8, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮಕರ ರಾಶಿಯವರಿಗೆ ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ತದೆ. ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಬೇಕು, ಇಲ್ಲ ಧನ ಹಾಳಾಗುತ್ತೆ, ಮಾನವೂ ಹಾಳಾಗುತ್ತೆ, ಸಂಕಷ್ಟವೂ ಕೂಡ ನಿಮಗೆ ಆಗತ್ತೆ ಅನ್ನುವಂಥದ್ದು. ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಂದು ಸಿಹಿ ಲಾಡುವನ್ನು ಕೊಟ್ಟು ನೈವೇದ್ಯವನ್ನು ಮಾಡಿಸಿ ಪೂಜೆಯನ್ನು ಮಾಡಿಸ್ಕೊಳ್ಳಿ, ಸ್ವಲ್ಪ ಮಟ್ಟಿಗೆ ಟೆನ್ಷನ್ಸ್ ಕಮ್ಮಿ ಆಗತ್ತೆ. ಇನ್ನು ಕುಂಭರಾಶಿಯವರ ಬಗ್ಗೆ ನಾವು ನೋಡೋದಾದ್ರೆ 3, 3, 6, 3, 9, 10, 13, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು ಕುಂಭರಾಶಿಯವರಿಗೆ. ಧನಲಾಭ, ಆಭರಣ ಸಂಗ್ರಹ, ಕಳೆದು ಹೋದಂತಹ ಪ್ರೀತಿ, ಕಳೆದು ಹೋದಂತಹ ವಸ್ತು ಸಿಗುವಂಥದ್ದು, ಶಾರೀರಿಕ ಸೌಖ್ಯ, ಧನಲಾಭ ಎಲ್ಲವೂ ಕೂಡ ನಿಮಗೆ ಪ್ರಾಪ್ತಿ ಆಗ್ತದೆ. ಇನ್ನು ಮೀನರಾಶಿಯವರ ಬಗ್ಗೆ ನಾವು ಮಾತಾಡೋದಾದ್ರೆ 4, 4, 8, 3, 11 ಕವಡೆ ಬಿದ್ದಿರುವಂಥದ್ದು. ಕಷ್ಟ, ವಾರದ ಕೊನೆಯಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಅನುಕೂಲ. ಎಚ್ಚರಿಕೆಯಿಂದ ಮಾಡಬೇಕು, ಇಲ್ಲಾಂದ್ರೆ ಧನ ಮಾನ ಹಾನಿ ಆಳಾಗುವಂಥ ಸಾಧ್ಯತೆ ಇರ್ತದೆ. ಮೀನರಾಶಿಯವ್ರಿಗೆ ಈ ವಾರ ಕೂಡ ಅಷ್ಟೊಂದು ಪಾಸಿಟಿವ್ ಆಗಿಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ದುಡ್ಡು ಕಾಸು ಹಣದ ವಿಚಾರದಲ್ಲಿ, ಎಲ್ಲರೂ ನಂಬುವಂಥ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಯಾವುದೇ ಹೊಸ ವ್ಯವಹಾರ ಬೇಡ. ನೀವು ಮಾಡಬೇಕಾಗಿರುವಂಥದ್ದು ಗೋಪೂಜೆ ಮಾಡಿ, ಜೊತೆಗೆ ಇಷ್ಟ ದೇವರ ಪ್ರಾರ್ಥನೆಯನ್ನು ಮಾಡಿ, ಮನೆ ದೇವರಿಗೆ ತುಪ್ಪ ದೀಪವನ್ನು ಹಚ್ಚಿ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವಾರದ ಎಪಿಸೋಡನ್ನು ಮುಗಿಸ್ತಾ ಇದ್ದೇನೆ. ಇನ್ನು ಅನೇಕ ಬೇರೆ ಬೇರೆ ಸಂಚಿಕೆಗಳಲ್ಲಿ ಬೇರೆ ಬೇರೆ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. ಮಿಸ್ ಮಾಡದೆ ನೋಡಿ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.